ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ನೋಡ್ರಿ. ಇದು ಅಂದರೆ 15 ಡೇಸ್ ಬ್ಯಾಕು ನಾನು ಮಾಡಿರುವಂಥ ಬ್ಲಾಗ್. ಇದು ಮಂಡೇ ಬ್ಲಾಗು ನಾನು ಇವಾಗ ಅಪ್ಲೋಡ್ ಮಾಡಕತ್ತೀನಿ. ಬೆಳಗ್ಗೆನ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಸಾನ್ವಿಗೆ ಇವತ್ತು ಸ್ಕೂಲಿಗೆ ಸಾಂಬಾರು ಮತ್ತು ಇಡ್ಲಿ ಕೊಟ್ಟು ಕಳ್ಸಕತ್ತಿದ್ನಿ. ಹಾಗಾಗಿ ಬೇಗನೆ ನಾನು ನಾಷ್ಟ ಕೆಲಸನ ಮಾಡ್ಕೊಳಕತ್ತಿದ್ನಿ. ಹಿಂದಿನ ದಿವಸನ ಎಲ್ಲ ಇಡ್ಲಿ ಹಿಟ್ಟು ರುಬ್ಬಿ ರೆಡಿ ಮಾಡಿಟ್ಟಿದ್ನಿ. ರವೆ ಇಡ್ಲಿ ಮಾಡಕತ್ತಿದ್ನಿ. ಇವತ್ತು ಅಕ್ಕಿ ಇಡ್ಲಿ ಮಾಡೋದಂತೂ ನಾನು ತೀರಾ ಕಡಿಮೆ ಮಾಡೋದೇ ಇಲ್ಲ. ನನಗೆ ಆ ಇಡ್ಲಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ರವೆ ಇಡ್ಲಿನ ಮಾಡಿರ್ತೀನಿ. ಇವಾಗ ಫಸ್ಟು ಸ್ಟೀಮ್ ಮಾಡೋಕೆ ಇಟ್ಬಿಡೋನು ಒಂದು ಕಡೆ ಅಂಥೇಳಿ ಸ್ಟೀಮ್ ಮಾಡೋಕೆ ಇಡಾಕತ್ತಿದ್ನಿ. ಹಂಗೆ ಬೇಳೆ ನಾನು ಬೇಯಿಸಾಕಿಟ್ಟಿದ್ನಿ ಸಾಂಬಾರು ಮಾಡೋಕ್ಕೆ. ಚಟ್ನಿ ಕೊಟ್ಟರೆ ಮಧ್ಯಾಹ್ನನಷ್ಟಿಗೆ ಅದು ಹಳಿಸ್ತೆ ಅಂದ್ರೆ ಆಮೇಲೆ ಅಲ್ಲಿ ಆಕಿ ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಸಾಂಬಾರನ್ನು ಕೊಟ್ಟು ಕಳಿಸಿರ್ತೀನಿ. ಇಡ್ಲಿ ಮಾಡಿರೋ ಸಾಂಬಾರು ಕೊಡ್ತೀನಿ, ಪಡ್ಡು ಮಾಡಿರೂ ಸಾಂಬಾರನ್ನು ಕೊಟ್ಟು ಕಳಿಸಿರ್ತೀನಿ. ಇವಾಗ ಇಡ್ಲಿನ ಸ್ಟೀಮ್ ಮಾಡೋಕೆ ಇಡಾಕತ್ತೀನಿ ನೋಡ್ರಿ. 7 ಗಂಟೆ ಅನ್ಬಿಡಕ್ಕೆ ಎಲ್ಲ ರೆಡಿ ಆಗಿರಬೇಕು. ದಿನ ಆದ್ರೆ ಏನಾದರೂ ಒಂದು ಬೇರೆ ಏನಾದರೂ ಮಾಡ್ತಿದ್ನಿ, ರೈಸ್ ಐಟಮ್ಸ್, ಚಪಾತಿ, ಹಿಂಗೆ ಬೇಗ ಆಗಿಬಿಡ್ತಿತ್ತು. ಆದರೆ ಇವತ್ತು ಇಡ್ಲಿ ಮತ್ತು ಸಾಂಬಾರು ಎರಡೂ ರೆಡಿ ಆಗಬೇಕಿತ್ತಲ್ಲ, ಅದಕ್ಕೋಸ್ಕರ ಎದ್ದ ತಕ್ಷಣ ಇವತ್ತು ಇನ್ನೂ ಚಾನು ಕುಡ್ದಿರಲಿಲ್ಲ. ನಾನು ಫಸ್ಟ್ ಇವು ಬೇಯಿಸು ಎರಡೂ ಇಟ್ಟಕ್ಯಾರ, ಆಮೇಲೆ ನಾನು ಚಹಾ ಮಾಡ್ಕೊಂಡು ಕುಡಿದ್ರಾತಂತೇಳಿ ಒಂದು ಕುಕ್ಕರ್ದಾಗ ಬ್ಯಾಳಿ ಬೇಯಿಸಾಕಿಟ್ಟು ಈ ಕಡೆ ಇಡ್ಲಿನ ಸ್ಟೀಮ್ ಮಾಡೋಕ್ಕಿಟ್ಟು ಒಂದು ಕಡೆ ಚಾಕ್ ಇಟ್ಕೊಂಡಿನಿ. ಹಂಗೆ ಒಂದು ಕಡೆ ಹಾಲು ಕಾಯ್ಸಕ್ಕಿಟ್ಟಿನಿ ನೋಡ್ರಿ. 4 ಒಲೆ ಮೇಲೆ ಒಂದೊಂದಿಟ್ಟು ಬೇಗ ಕೆಲಸನ ಮಾಡ್ಕೊಳಕತ್ತಿದ್ನಿ. ಮತ್ತು ಸಾನ್ವಿಗೆ ಹಂಗೆ ಒಂದು ಮೊಟ್ಟೆನೂ ಬೇಯಿಸಿದ್ನಿ. ಅಕ್ಕಿ ಬೆಳಗ್ಗೆ ಇಷ್ಟು ಬೇಗ ನಾಷ್ಟ ಮಾಡೋಂಗಿಲ್ಲ, ಹಾಗಾಗಿ ಅಕ್ಕಿಗೆ ಒಂದೇ ಒಂದು ಮೊಟ್ಟೆನ ಬೇಯಿಸ್ಕೊಟ್ಟಿರ್ತೀನಿ. ಮಧ್ಯಾಹ್ನಕ್ಕೆ ಇಡ್ಲಿ ಮತ್ತು ಸಾಂಬಾರು ಎರಡೂ ಬೇಯಿಸಾಕಿಟ್ನಿ. ಈ ಕಡೆ ಚಹಾ ರೆಡಿ ಆಯ್ತು ನಂದು. ಚಹಾ ಕುಡಿದ್ರೆ ಒಂಥರ ಎನರ್ಜಿ ಬರ್ತದೆ ನನಗೆ ಕೆಲಸ ಮಾಡೋಕ್ಕೆ. ಹಾಗಾಗಿ ಫಸ್ಟ ಚಹಾ ಕುಡಿದ್ರೆ ಆತಂತೇಳಿ ಚಹಾನು ಮಾಡ್ಕೊಂಡು ಬನ್ನಿ. ಸಾನ್ವಿಗೆ ಎಳ್ಸಾಕತ್ತಿದ್ನಿ, 7 ಟೈಮ್ ಆಯಿತು ಅಂಥೇಳಿ. ಅಕ್ಕಿ ಹೇಳತ್ತಿರ್ಲಿಲ್ಲ ನೋಡ್ರಿ. ರಾತ್ರಿ ಬೇಗ ಮಲ್ಕೋ ಅಂತ ಎಷ್ಟು ಹೇಳತ್ತಿರ್ತೀನಿ, ಆದ್ರೆ ಕೇಳಂಗಿನ ಇಲ್ಲ. ಲೇಟಾಗಿ ಮಲ್ಕೋತಾಳೆ, ನನ್ನ ಜೋಡಿನ 10 ಗಂಟೆಗೆ ಮಲ್ಕೋತಾಳು. ಅದಕ್ಕಾಗಿ ಬೆಳಗ್ಗೆ ಅಕ್ಕಿಗೆ ಹೇಳೋಕ್ಕಾಗಂಗಿಲ್ಲ. ಆದರೆ ಇವಾಗ ಬೇರೆ ಮಕ್ಳು ಎಷ್ಟೊಂದು ಅಳೋದು, ಆಮೇಲೆ ಭಾಳ ಕಿರಿಕಿರಿ ಮಾಡೋದು ಮಾಡ್ತಾರೆ, ಹೇಳೋದೇ ಇಲ್ಲ ಅಂತಾರೆ. ಈಗ ಹಂಗಿಲ್ಲ. ನಾನು ಎತ್ಕೊಂಡು ಬಾತ್ರೂಮಿಗೆ ಕರ್ಕೊಂಡು ಹೋದ್ನಿ ಅಂದ್ರೆ ಮುಗಿತು, ಎಚ್ಚರಾಗಿಬಿಡ್ತಾಳು. ಅಲ್ಲೇ ಆಕಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದುಬಿಟ್ಟಿರ್ತಾನೆ ನಾನು. ಇವತ್ತು ಅಷ್ಟೇ 7 ಗಂಟೆ ಆಗೋವರೆಗೂ ಅಂತೇಳಿ ಬಿಟ್ಟಿನಿ. 7 ಗಂಟೆ ಆದಮೇಲೆ ಎಬ್ಬಿಸ್ಬಿಡ್ತೀನಿ. ಸಾನ್ವಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಬನ್ನಿ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕೋದಿತ್ತು, ಹಾಗಾಗಿ ಸಾರಿಗೆ ಒಗ್ಗರಣೆ ಹಾಕತ್ತೆ ನೋಡ್ರಿ. ಇಡ್ಲೇನೂ ರೆಡಿಯಾಗಿದ್ದು ಒಂದು ಸೆಟ್ಟು. ಆಮೇಲೆ ಬೇಳೆ ಎಲ್ಲ ಬೆಂದಿತ್ತಲ್ಲ, ಅದನ್ನು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆಲ್ರೆಡಿ ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿ ಕುದಿಸಿದ್ನಿ. ಇವಾಗ ಬರೀ ಬೆಳ್ಳುಳ್ಳಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಕೊಡಾಕತ್ತಿದ್ನಿ. ಹಂಗೆ ಆಮೇಲೆ ಚಟ್ನಿ ಮಾಡ್ಕೊತೀನಿ. ಇವಾಗ ಫಸ್ಟ್ ಆಕಿಗೆ ಅರ್ಜೆಂಟ್ ಹೋಗೋದಕ್ಕೆ ಸಾಂಬಾರು ಬೇಕಾಗಿತ್ತಲ್ಲ, ಹಾಗಾಗಿ ಸಾರಷ್ಟ ಮಾಡ್ಕೊಳಕತ್ತಿದ್ನಿ. ಈಗ ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಚಟ್ನಿ ಮಾಡ್ಕೊಂಡಿರ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಸಾನ್ವಿ ಸ್ಕೂಲಿಂದ ಬರ್ತಾಳಲ್ಲ, ಆವಾಗ ಇಡ್ಲಿ ಸಾಂಬಾರು ಚಟ್ನಿ 3 ತಿಂತಾಳು. ತೆಗೆದು ನಾನು ಫ್ರಿಜ್ ಒಳಗೆ ಇಟ್ಟಿರ್ತಾನಲ್ಲ, ಹಾಗಾಗಿ ಏನಾಗಂಗಿಲ್ಲ. ಆದರೆ ಸ್ಕೂಲಿಗೆ ಕಳ್ಸಿರ ಹಾಳಾದ್ರೆ ಸುಮ್ಮ ಪಾಪ ತಿನ್ನೋಕ್ಕಾಗಂಗಿಲ್ಲ ಅಲ್ಲಿ, ಅದಕ್ಕೋಸ್ಕರ ಸಾಂಬಾರು ಹಾಕಿರ್ತೀನಿ. ಹಾಗಾಕಿಗೆ ಮೊಟ್ಟೆಯನ್ನು ಸುಲಿದು ಕೊಟ್ಟಿದ್ನಿ, ತಿನ್ನತ್ತಿದ್ಲು. ಅಲ್ಲಿವರೆಗೂ ಹಾಲನ್ನು ರೆಡಿ ಮಾಡಿಟ್ಟು ನೋಡ್ರಿ. ಹಾಲು ಬೆಲ್ಲ ಮಿಕ್ಸ್ ಮಾಡಿ ಬಿಸಿ ಇರ್ತಾವಲ್ಲ ಹಾಲು, ಹಾಗಾಗಿ ನೀರೊಳಗೆ ಈ ಥರ ತಣ್ಣಗೆ ಹಾಕಿಟ್ಟಿರ್ತಾನೆ ನಾನು. ಹಾಲನ್ನು ರೆಡಿ ಮಾಡಿಟ್ಟು ಸಾಂಬಾರೆಲ್ಲ ಕುದ್ದು ರೆಡಿಯಾಗಿತ್ತು. ಇನ್ನು ಬಾಕ್ಸಿಗೆ ಇಷ್ಟು ಬಿಸಿ ಸಾಂಬಾರು ಹಾಕೋಕ್ಕಾಗಂಗಿಲ್ಲ ಅಂಥೇಳಿ ಒಂದು ಬೌಲ್ ಒಳಗೆ ತಣ್ಣಗೆ ಹಾಕಿಡಾಕತ್ತೀನಿ ನಾನು. ಒಂದು ಸಣ್ಣ ಬೌಲ್ ಒಳಗೆ ಅದು ತಣ್ಣಗೆ ಆಗಲಿ ಅಂಥೇಳಿ ಇಟ್ಟು ಈ ಕಡೆ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣು ಕೊಟ್ರಾತಂಥೇಳಿ ಅದನ್ನು ಬಿಡಿಸ್ಕೊಳತ್ತೀನಿ ನೋಡ್ರಿ. ಹಿಂದಿನ ದಿವಸ ನಂಗೆ ನೆನಪಾಗಲಿಲ್ಲ, ಇಲ್ಲಾಂದ್ರೆ ಹಿಂದಿನ ದಿವಸನೇ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಆದರೆ ನೆನಪಾಗಲಿಲ್ಲಲ್ಲ, ಹಾಗಾಗಿ ಇವಾಗ ಬಿಡಿಸ್ಕೊಳಕತ್ತೀನಿ. ಸ್ನ್ಯಾಕ್ಸಿಗೆ ಇವತ್ತು ದಾಳಿಂಬೆ ಅಷ್ಟೇ, ದಾಳಿಂಬೆ. ಆಮೇಲೆ ಮಧ್ಯಾಹ್ನಕ್ಕೆ ಇಡ್ಲಿ ಸಾಂಬಾರು ಹಾಕಿದ್ದು. ಇವತ್ತು ಬಾಕ್ಸಿಂದು ಎಲ್ಲ ಕೆಲಸ ಮುಗೀತು ನೋಡ್ರಿ. ಈ ಥರ ಇಡ್ಲಿ ಸಾಂಬಾರು ಮಾಡಿದಾಗಂತೂ ಕೆಲಸ ಕಡಿಮೆ. ಇನ್ನು ಸಾನ್ವಿನ ಬಿಟ್ಟು ಬಂದಮೇಲೆ ಚಟ್ನಿ ಅಷ್ಟು ಮಾಡ್ರೆ ಮುಗೀತು. ಒಂದು ಕುಕ್ಕರ್ದಾಗ ಅನ್ನಕ್ಕೆ ಇಡ್ತೀನಿ, ಆಮೇಲೆ ಚಟ್ನಿ ಅಷ್ಟು ಮಾಡ್ರೆ ನಂದು ಇಡೀ ದಿವಸದ ಇವತ್ತು ಕಿಚನ್ದಾಗಿನ ಕೆಲಸ ಮುಗೀತು ನೋಡ್ರಿ. ಸಾಂಬಾರು ತಣ್ಣಗಾಗಿತ್ತು. ಇವಾಗ ಅದನ್ನು ನಾನು ಬಾಕ್ಸಿಗೆ ಹಾಕಕತ್ತೀನಿ. ಈ ಬಾಕ್ಸ್ನಾಗ ಏನೂ ಸೋರಂಗಿಲ್ಲ, ಯಾಕಂದ್ರೆ ಮೇಲ್ಗಡೆ ಇನ್ನೊಂದು ಕ್ಯಾಪ್ ಬರ್ತದಲ್ಲ, ಹಾಗಾಗಿ ಏನೂ ಸೋರೋದಿಲ್ಲದ. ಚಲೋ ಐತಿ ಈ ಬಾಕ್ಸ. ಹಂಗೆ ಇಡ್ಲಿನೂ ಹಾಕತ್ತೇನೆ ನೋಡ್ರಿ. ಆಕಿಗೆ ನಾನು ಇಷ್ಟು ದಿವಸ ಆಕಿಗೆ 3 ಇಡ್ಲಿ ಹಾಕ್ತಿದ್ನಿ. ಇವಾಗ ನೋಡೋಣ ತಡಿ, ಸ್ವಲ್ಪ ದೊಡ್ಡಕ್ಕೆ ಹೇಳಲ್ಲ 4 ಹಾಕಿರತ್ತಂತ ಹಾಕಿರ ಆಕಿ ಮಧ್ಯಾಹ್ನಕ್ಕೆ ಮತ್ತೊಂದು ಬಿಟ್ಕೊಂಡು ಬಂದಿಳು ನೋಡ್ರಿ. 3 ತಿಂದಿಳು. ಮುಂಚೆ ಎಲ್ಲ 1 ತಿಂತಿದ್ಲು, ಆಮೇಲಿಂದ 2 ರೂಢಿ ಮಾಡೀನಿ. ಇವಾಗ 3 ರೂಢಿ ಮಾಡೀನಿ. ಆದರೆ ನೋಡೋಣ ಈಗ 4 ಹಾಕಿರತ್ತಂತ ಹಾಕಿರ ಆಕೆ ತಿಂದಿರಲಿಲ್ಲ. 3 ಅಷ್ಟೇ ತಿಂದು ಇನ್ನೊಂದು ಹಂಗೆ ತೊಗೊಂಡು ಬಂದಿದ್ಲು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ತಿಂತಾಳು, ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಆದಮೇಲೆ.
ಇವಾಗ ನೋಡಿರಿ ಇಡ್ಲಿ ಏನು ರೆಡಿ ಆದು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಕತ್ತೀನಿ. ಈಗ ಸಾನ್ವಿನೂ ನಾನು ಆಲ್ರೆಡಿ ರೆಡಿ ಮಾಡಿ ಕೂರಿಸಿ ಬಂದಿದ್ನಿ, ಹಾಲು ಕುಡಿಯತ್ತಿದ್ಲಕ್ಕಿ. ಇನ್ನಕ್ಕಿನ ಹೋಗಿ ಬಸ್ ಹತ್ತಿಸೇ ಬರಬೇಕು. ಕರೆಕ್ಟಾಗಿ ನಾನು 8 ಗಂಟೆಗೆ ಒಂದು ಅಲಾರಾಮ್ ಇಟ್ಕೊಂಡಿರ್ತೀನಿ. ಆ ಅಲಾರಾಮ್ ಹೊಡಿತಂದ್ರೆ ಸಾಕು, ಆಕಿನ ಅಲ್ಲಿ ಪಾಯಿಂಟ್ ಹತ್ರ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. ಆಕಿಗೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಆಕಿಗೆ ಇಲ್ಲಾಂದ್ರೆ ಡೈರೆಕ್ಟಾಗಿ ಹೋಗಿ ಹತ್ತಿಸಿದ್ದೀವಿ ಅಂದರೆ ಅಷ್ಟು ಇಷ್ಟ ಆಗಂಗಿಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷ ಅಲ್ಲಿ ಹೋಗಿ ಕೂತ್ಕೋತೀವಿ. ಆಕಿದ ಬಸ್ ಒಮ್ಮೆ 8:05ಕ್ಕೆ ಬರ್ತೈತಿ, ಒಮ್ಮೆ 8:10ಕ್ಕೆ ಬರ್ತೈತಿ. ಹಾಗಾಗಿ ಕರೆಕ್ಟಾಗಿ ನಾವು 8 ಗಂಟೆಗೆ ಅಂದ್ರೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಎಲ್ಲದಕ್ಕೂ ಒಂದೊಂದು ಅಲಾರಾಮ್ ಇಟ್ಕೊಂಡಿರ್ತಾನೆ ನಾನು. ಹಾಗಾಗಿ 8 ಗಂಟೆಗೆ ಹೋಗಿ ಕರೆಕ್ಟಾಗಿ ಅಲ್ಲಿ ನಿಂತ್ಕೋತೀವಿ. ಇವಾಗ ಸ್ನಾನ ಪೂಜೆ ಎಲ್ಲ ಆಗೈತೆ ನೋಡ್ರಿ. ಬೆಳಗ್ಗೆ ನಾ ವ್ಲಾಗ್ ಶುರು ಮಾಡೀನಿ, ಆದರೆ ಸರಿಯಾಗಿ ವ್ಲಾಗ್ ಮಾಡಲಿಲ್ಲ ಇವತ್ತು. ಯಾಕಂದ್ರೆ ಭಾಳ ಅರ್ಜೆಂಟ್ ಆಗಿಬಿಡ್ತು. ನಮ್ಮ ಮನೆಯವ್ರು ಇವತ್ತು ಬೇಗ ಹೋಗಬೇಕು, ಬೇಗ ನಾಷ್ಟ ಮತ್ತು ಊಟ ಎರಡೂ ಅಲ್ಲೇ ಕಟ್ಬಿಡು ಅಂತಂದರು. ಹಾಗಾಗಿ ಭಾಳ ಅರ್ಜೆಂಟ್ ಆಗೋದಕ್ಕಾಗಿ ಬೇಗ ನಾನು ಅವ್ರಿಗೆ ನಾಷ್ಟ ಮತ್ತು ಮಧ್ಯಾಹ್ನಕ್ಕೆ ಎರಡೂ ಮಾಡಿ ಕೊಟ್ಟು ಕಳ್ಸೀನಿ. ಅವ್ರು ಹೋದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಮಾಡಿ ಮುಗಿಸೀನಿ. ಇನ್ನು ಇವಾಗ ನಾನು ನಾಷ್ಟ ಮಾಡ್ಬೇಕು ನೋಡ್ರಿ. ನಾಷ್ಟ ಮಾಡಿ ಸ್ವಲ್ಪ ಕಿಚನ್ ಅಷ್ಟು ಕ್ಲೀನ್ ಮಾಡಿ ನಮ್ಮ ಮನೆಯವರ ತರಕಾರಿ ತೊಗೊಂಡು ಬಂದು ಕೊಟ್ಟು ಹೋಗಿದ್ದಾರೆ. ಅದನ್ನೆಲ್ಲ ಅಷ್ಟೇ ಜೋಡಿಸ್ಕೊಂಡು ಫ್ರಿಜ್ಗೆ ಇಟ್ಕೋಬೇಕು. ಇವತ್ತು ಜಾಸ್ತಿ ಏನು ಅಡುಗೆ ಕೆಲಸ ಏನು ಇರಲಿಲ್ಲ. ಇಡ್ಲಿ ಮಾಡಿದ್ನಲ್ಲ, ಇಡ್ಲಿ ಚಟ್ನಿ ಸಾಂಬಾರು ಮಾಡೀನಿ, ಹಂಗೆ ರೈಸ್ ಮಾಡೀನಿ, ಮುಗೀತು. ಇನ್ನು ರಾತ್ರಿಗೆ ಏನಾರ ಮಾಡ್ತಾರೆ. ನಾನು ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರಿಗೂ ಕೊಟ್ಟು ಕಳಿಸೀನಿ, ಅವರು ಅಲ್ಲೇ ಊಟ ಮಾಡ್ತಾರೆ. ಸಾನ್ವಿ ಬಂದಮೇಲೆ ಆಕೆಗೆ ಒಂದು ಸ್ವಲ್ಪ ಇಡ್ಲಿ ಹಾಕ್ಕೊಡ್ತೀನಿ. ನಾನು ಅವನ ತಿಂದು ಮಧ್ಯಾಹ್ನ ಖಾಲಿ ಮಾಡ್ತೀನಿ ನೋಡ್ರಿ. ಸಂಜೆ ಮುಂದೆ ಏನಾದರೂ ಮಾಡ್ಕೊತೀನಿ. ಇವಾಗ ತರಕಾರಿ ಅಷ್ಟು ಕ್ಲೀನ್ ಮಾಡ್ಕೋಬೇಕಷ್ಟ. ಟೈಮ್ ಈಗ ಆಲ್ರೆಡಿ 10:30 ಆಗೈತಿ. ನಾನು ಇನ್ನೂ ನಾಷ್ಟ ಮಾಡಿಲ್ಲ ನೋಡ್ರಿ. ಪೂಜೆ ಎಲ್ಲ ಮುಗಿಸೇನ ನಾಷ್ಟ ಮಾಡಿರಾತಂತೇಳಿ ಪೂಜೆ ಎಲ್ಲ ಮಾಡಿ ಮುಗಿಸೀನಿ. ಇವತ್ತೇನು ಅಷ್ಟೊಂದು ಪೂಜೆ ಕೆಲಸನೂ ಜಾಸ್ತಿ ಇರೋಕ್ಕಿಲ್ಲ. ನಾಳೆ ಅಮಾವಾಸ್ಯೆ ಐತಲ್ಲ, ನಾಳೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ. ಇವತ್ತು ಹಂಗೆ ದೀಪ ಹಚ್ಚಿ ಉದಿನ ಕಡೆ ಬೆಳಗಿನಿ. ಈಗ ನಾಷ್ಟ ಮಾಡಿ ಹಂಗೆ ಶುರು ಮಾಡ್ಕೊತಾನೆ ಬರೀ ಕೆಲಸಗಳನ್ನ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಬೇಕು, ಅದನ್ನು ಹಾಕಿ ಕೆಲಸನ ಮುಗಿಸ್ತೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿಬಿಟ್ಟೈತೆ ನೋಡ್ರಿ. ಈಗ ನಾನು ನಾಷ್ಟ ಮಾಡಿನ ಜಳಕಕ್ಕೆ ಹೋಗ್ಬೇಕಂತ ಅಂದ್ಕೊಂಡು, ಆಮೇಲೆ ನಾಷ್ಟ ಮಾಡಿದಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಜಳಕಕ್ಕೆ ಹೋಗೋಕ್ಕಾಗೋಂಗಿಲ್ಲ. ಅದಕ್ಕೋಸ್ಕರ ಬೇಡ, 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸ್ನಾನ ಮಾಡ್ಕೊಂಡು ಬಂದ್ರೆ ತಿಂದ್ರಾತಂತೇಳಿ ಸ್ನಾನ ಮಾಡ್ಕೊಂಡ್ಬಂದು ಹಂಗೆ ಪೂಜೆನೂ ಮಾಡಿ ಈಗ ತಿನ್ನತ್ತೀನಿ ನೋಡ್ರಿ. ಭಾಳ ದಿವಸ ಆಗಿತ್ತು ನಾನು ಇಡ್ಲಿ ಮಾಡಿರಲಿಲ್ಲ. ಒಂದು 15 ದಿವಸದ ಮೇಲೆ ಆಗಿತ್ತು. 15 ಜಾಸ್ತಿನೇ ಆಗಿತ್ತು, ಮಾಡಿರಲಿಲ್ಲ ನೋಡ್ರಿ ಇಡ್ಲಿ. ಅದಕ್ಕೆ ನೆನೆ ಹಾಕೈತಿ. ಸಾನ್ವಿಗೆ ಸ್ಕೂಲಿಗೂ ಆಗ್ತತಿ ಮತ್ತು ನಮಗೂ ಮನೆಯಾಗ ತಿನ್ನಕ್ಕಾಗತ್ತೆ ಅಂತೀವಿ. ನಮ್ಮ ಮನೆಯವ್ರ ಮನ್ಯಾಗ ನಾಷ್ಟ ಮಾಡೋಕ್ಕಾರಂತೇಳಿ ನಾನು ನಿಧಾನಕ್ಕೆ ಕೆಲಸ ಮಾಡಕತ್ತಿದ್ದೆ ಸಾನ್ವಿನ ಬಿಟ್ಟು ಬಂದಾದ್ಮೇಲೆ. ಆದ್ರೆ ಅವರು ಇಲ್ಲ, ನಂಗೆ ನಾಷ್ಟನೂ ಅಲ್ಲೇ ಕಟ್ಟಿದ್ರು, ನಾನು ಅಲ್ಲೇ ತಿಂತಾನಂದರು. ಸರಿ ಅಂತ ಹೇಳಿ ಬೇಗ ಮಾಡಿ ಕಟ್ಟಿ ನೋಡ್ರಿ. ಇವತ್ತು ಸಾನ್ವಿ ಬಸ್ಸನ್ನು ಒಂದು 10 ನಿಮಿಷ ಬೇಗ ಬಂದೈತಿ. ದಿನ 8:10ಕ್ಕೆ ಬರ್ತಿತ್ತು. ಇವತ್ತು ಕರೆಕ್ಟಾಗಿ 8 ಗಂಟೆಗೆ ಅಂದ್ರೆ ಬಂದೈತೆ ನೋಡ್ರಿ. ನಾನು ವೀಡಿಯೋ ಮಾಡ್ಬೇಕಂತ ಶುರು ಮಾಡ್ಕೊಂಡಿನಿ, ಆದರೆ ಬಸ್ ಬಂದು ಹಾರ್ನ್ ಮಾಡೋಕ್ಕೆ ಶುರು ಮಾಡಿಬಿಡ್ತು. ನಾನು ವೀಡಿಯೋನೂ ಮಾಡ್ಕೋಗ್ಲಿಲ್ಲ. ಫಸ್ಟಕ್ಕಿನ ಹತ್ತಿሽ ಬನ್ನಿ. ಇವತ್ತಿಂದ ಆಕಿಗೆ ಎಕ್ಸಾಮ್ ಅದಾವು, FA1 ಎಲ್ಲ ಪ್ರಿಪೇರ್ ಮಾಡಿ ಕಳಿಸೇನಿ. ಗೊತ್ತಿಲ್ಲ ಏನು ಬರ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ಆಕಿ ಫಸ್ಟ್ ಟೈಮ್ ಎಕ್ಸಾಮ್ನ ಅಟೆಂಡ್ ಮಾಡ್ತಿರೋದು. ಯಾಕಂದ್ರೆ LKG UKGಗೆಲ್ಲ ಆಕಿಗೆ ಎಕ್ಸಾಮ್ ಇರಲಿಲ್ಲ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡು FA1 ಇವಾಗ ಐತಿ. ಆಲ್ಮೋಸ್ಟ್ ಎಲ್ಲ ಕಲ್ಕೊಂಡು ಹೋಗಿದ್ದಾಳು. ಗೊತ್ತಿಲ್ಲ ಇನ್ನು, ನಾನು PTMಗೆ ಹೋದಾಗನೇ ಗೊತ್ತು ಯಾವ ಥರ ಮಾಡ್ಯಾಳ ಏನು ಅಂಥೇಳಿ. ಆದರೆ ಎಲ್ಲ ಪ್ರಿಪೇರ್ ಆಗಿ ಮಾತ್ರ ಹೋಗಿದ್ದಾಳು. ನೋಡ್ಬೇಕು. ಸಾನ್ವಿಗೆ ಎಕ್ಸಾಮ್ ಇದ್ದಿದ್ದು ನನಗೆ ಎಕ್ಸಾಮ್ ಇದ್ದಂಗೆ ಫೀಲ್ ಆಗಕತ್ತೈತಿ. ಆಕಿಗಂತೂ ಈಗ ಒಂದು ವಾರ ಆಯ್ತು ನಾನು ಬಿಟ್ಟೇನೇ ಇಲ್ಲ. ಅಷ್ಟರ ಮಟ್ಟಿಗೆ ಆಕಿಗೆ ರೆಡಿ ಮಾಡಿದ್ದೀನಿ. ಬರೀ ಇವಾಗ ಬೇಗ ನಾಷ್ಟ ಮಾಡಿ ಕೆಲಸನ ಶುರು ಮಾಡ್ಕೊಳ್ಳೋಣ. ಮಧ್ಯಾಹ್ನದ ಮೇಲೆ ನಮ್ಮ ಮನೆಯವರು ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ದರು. ಅವ್ರಿಗೆ ಹೇಳಿರಿ ಇದೇ ಥರ ನೋಡ್ರಿ. ನಾನು ಹೇಳಿದ್ದು ಎಲ್ಲನೂ 1/4 kg ಮತ್ತು ಸ್ವಲ್ಪ ತೊಗೊಂಬರ್ರಿ ಅಂತ ಹೇಳಿದ್ನಿ. ಅವ್ರು ನೋಡ್ರಿ ಇಷ್ಟು ಕೊಂಡ ಸಂತಿ ತೊಗೊಂಡು ಬಂದುಬಿಟ್ಟಾರು. ನಾನಂತೂ ಇದನ್ನು ಇಡೀ ದಿವಸ ಕ್ಲೀನ್ ಮಾಡ್ಕೊಂಡೇನು ನೋಡ್ರಿ. ಇವತ್ತು ಎಲ್ಲ ಸೊಪ್ಪು ತರಕಾರಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜಿಗೆ ಎತ್ತಿಟ್ಕೊಂಡು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ನೋಡ್ರಿ. ಇದು 2 ದಿವಸದ ವ್ಲಾಗ್ ಐತಿ ಇದ್ರೊಳಗೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಅಂದ್ರೆ ಮಂಗಳವಾರದ ವ್ಲಾಗ್ ನೋಡ್ರಿ. ಇದು ಬೆಳಗ್ಗೆ ಮತ್ತು ನಾಷ್ಟಕ್ಕೆ ನಾನು ರೆಡಿ ಮಾಡಕತ್ತಿದ್ನಿ. ಇವತ್ತು ಮಸಾಲೆ ರುಬ್ಬಿ ಹಾಕಿ ಚಿತ್ರಾನ್ನ ಮಾಡ್ತಾರಲ್ಲ, ಆ ಚಿತ್ರಾನ್ನ ಮಾಡಕತ್ತೀನಿ ನೋಡ್ರಿ. ಇವತ್ತು ಎಣ್ಣೆ ಕಾಯಕ್ಕಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಶೇಂಗಾ ಮತ್ತು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಕಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಾಕಿ ಈರುಳ್ಳಿ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ
ಆಮೇಲೆ ಸ್ವಲ್ಪ ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಕಲ್ಲುಪ್ಪು ಇಷ್ಟು ಹಾಕಿ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿನಿ ಮಸಾಲ. ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇವಾಗ ಅದಕ್ಕೂ ಮುಂಚೆ ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ಕಿಪ್ ಆಗೈತಿ, ಒಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು, ಯಾಕಂದ್ರೆ ಮಸಾಲೆಗೂ ನಾವು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಒಂದು ಸ್ವಲ್ಪ ನಾವು ಉಪ್ಪು ಹಾಕ್ಕೋಬೇಕು. ಹಾಕಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ತೆಂಗಿನಕಾಯಿದು, ಅದನ್ನು ನಾನು ಮಸಾಲೆ ಹಾಕ್ಕೊಂಡಿನಿ ನೋಡ್ರಿ. ಇದಕ್ಕೆ ಹಾಕ್ಕೊಂಡು ಚಂದಾಗ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿನಿ. ಲಾಸ್ಟಿಗೆ ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳಕತ್ತೀನಿ. ಈ ಮಾಮೂಲಿ ಚಿತ್ರಾನ್ನ ತಿಂತವಲ್ಲ ಅದಕ್ಕಿಂತ 10 ಪಟ್ಟು ಟೇಸ್ಟ್ ಚಲೋ ಇರ್ತದೆ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ನಮ್ಮ ಮನೆಗಂತೂ ಇವಾಗ ಎಲ್ರಿಗೂ ಇಷ್ಟ ಇದು. ನಾನೊಂದು 3-4 ಸರಿ ಇವಾಗ ಮಾಡೋಕ್ಕೆ ಶುರು ಮಾಡೀನಿ. 3-4 ಸರಿ ಆಯಿತು ಮಾಡೋಕತ್ತೆ. ಒಂದು ಸರಿ ಕಲ್ತ್ಕೊಂಡು ಚಲೋ ಆದ್ರೆ ಕಂಟಿನ್ಯೂ ಮಾಡೋಣಂತೇಳಿ ಇದು ಚಲೋ ಆಯಿತು. ಹಾಗಾಗಿ ಆವಾಗಿಂದ ಸಾನ್ವಿ ಲಂಚ್ ಬಾಕ್ಸಿಗೇನು ಹಾಕತ್ತಂತೇಳಿ ಒಂದೊಂದು ದಿವಸ ಮಾಡಿರ್ತಾನೆ ನೋಡ್ರಿ. ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ರೈಸನ್ನು ಮಾಡಿದ್ನೆಲ್ಲ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 2-3 ದಿವಸ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತೆಂಗಿನಕಾಯಿ ಹಾಕಿರೋದ್ರಿಂದ ಅಗದಿ ಮಸ್ತ್ ಇರ್ತದೆ ನೋಡ್ರಿ ಚಿತ್ರಾನ್ನದ್ದು. ಸಾನ್ವಿಗೆ ಇವಾಗ ಬಾಕ್ಸಿಗೆ ಇದು ರೆಡಿ ಆಯಿತು. ಹಂಗೆ ಸ್ನ್ಯಾಕ್ಸಿಗೆ ಅಂತೇಳಿ ಡ್ರ್ಯಾಗನ್ ಫ್ರೂಟ್ ಹಾಕತ್ತಾನೆ ನೋಡ್ರಿ. ನಮ್ಮ ಮನೆಯವರು ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ರು. ಇದು ಸಾನ್ವಿ ಫೇವ್ರೇಟ್. ಆದ್ರೆ ಭಾಳ ಕಾಸ್ಟ್ಲಿ ಐತೆ ನೋಡ್ರಿ ಇದು ಹಣ್ಣು. 100 ರೂಪಾಯಿಗೆ ಒಂದು ಹಣ್ಣು ಅಂತ ಅನಿಸ್ತತಿದೆ. ಅಂದ್ರೆ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು. ಸಾನ್ವಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸೀನಿ. ಆಮೇಲೆ ಮಧ್ಯಾಹ್ನ ಸ್ಕೂಲಿಂದ ಬಂದ ಮೇಲೂ ಸ್ವಲ್ಪ ತಿನ್ಲಕ್ಕಿ ಸ್ನ್ಯಾಕ್ಸಿಗೆ ಹಾಕಿನಿ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕತ್ತೇನೆ ನೋಡ್ರಿ. ಇವಾಗ ಒಂದೇ ಥರ ಹಾಕಿರೋ ಅದೇನೋ ಸಮಾಧಾನ ಆಗಂಗಿಲ್ಲ. ಅವು 3 ಬಾಕ್ಸ್ ಏನದಾವಲ್ಲ ಬಾಕ್ಸ್ ಒಳಗೆ ಅವ್ನು 3 ಪೂರ್ತಿ ಮಾಡಿ ಕಳಿಸಿರೋನ ನಂಗೆ ಸಮಾಧಾನ ಆಗ್ತೈತಿ. ಅದ್ರೊಳಗೆ ಒಂದೇ ಖಾಲಿ ಬಿಟ್ಟನಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇನ್ನೊಂದು ಬಾಕ್ಸ್ ಖಾಲಿ ಐತಲ್ಲ ಅಂಥೇಳಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿನಿ. ಅವನನ್ನು ಇಷ್ಟಪಟ್ಟು ತಿಂತಾಳಾಕಿ. ಹಾಗಾಗಿ ಆಮೇಲೆ ಚಿತ್ರಾನ್ನ ಇಷ್ಟ ಆಯ್ತು ನೋಡ್ರಿ ಇವತ್ತಕ್ಕಿದ ಸ್ನ್ಯಾಕ್ಸು ಮತ್ತು ಲಂಚು. ಬರೀ ನಮ್ಮ ಮನೆಯವ್ರು ಬಾಳೆಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟ್ ಅಷ್ಟು ತೊಗೊಂಡು ಬಂದಿದ್ದರು. ಅದಕ್ಕೋಸ್ಕರ ಡ್ರ್ಯಾಗನ್ ಫ್ರೂಟ್ ಅಷ್ಟು ಹಾಕಿದ್ದೀನಿ ಇವತ್ತು ಸ್ಕೂಲಿಗೆ. ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಇನ್ನು ಸಾನ್ವಿಗೆ ಆಲ್ರೆಡಿ ರೆಡಿ ಮಾಡಿದ್ನೇನು, ಸ್ನಾನ ಮಾಡಿಸಿ ತಲೆ ಎಲ್ಲ ಬಾಚಿ ರೆಡಿ ಮಾಡಿದ್ನಿ. ಆಲ್ಮೋಸ್ಟ್ ನಂದು ದಿನ ರೊಟೀನ್ ಹಿಂಗೆ ಇರ್ತದೆ ನೋಡ್ರಿ. ಬೆಳಗ್ಗೆ 5:30ಗೆ ಹೇಳ್ತೀನಿ, ಎದ್ದು ಎಲ್ಲ ಬೇಯಕ್ಕಿಟ್ಟು ನಾನು ಚಹಾ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಈಕಿಗೆ ಏನು ಲಂಚು ಮತ್ತು ಸ್ನ್ಯಾಕ್ಸಿಗೆ ಏನು ಮಾಡಬೇಕಂತ ಹಿಂದಿನ ದಿವಸನ ಪ್ಲ್ಯಾನ್ ಮಾಡ್ಕೊಂಡಿರ್ತಾನಲ್ಲ, 7 ಗಂಟೆ ಒಳಗೆ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಆದ್ರೆ ಪ್ಯಾಕ್ ಮಾಡಿರಂಗಿಲ್ಲ. ಆಮೇಲೆ 7 ಗಂಟೆಗೆ ಸಾನ್ವಿ ಎಬ್ಬಿಸಿ ಆಕಿಗೆ ಸ್ನಾನ ಮಾಡಿಸಿ ತಲೆ ಬಾಚಿ ಕೂರಿಸ್ಕೊಡ್ಕ ಒಂದು 7:15 ಆಗ್ತತಿ. ಆಕಿಗೆ ತಿನ್ನಕ್ಕೆ ಕೊಟ್ಟು ಆಮೇಲೆ ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಕೊಡ್ಕ ಟೈಮ ಒಂದು 8 ಗಂಟೆ ಆಗಿರ್ತೈತಿ. ಹಂಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಿರ್ತಾನೆ ನಾನು. ಸಿಂಕ್ದಾಗ ಪಾತ್ರೆ ಇದ್ದು ಅಂದ್ರೆ 1-2 ಪಾತ್ರೆನೂ ಅಲ್ಲಲ್ಲೇ ತೊಳ್ಕೊಂಡಿರ್ತೀನಿ, ಯಾಕಂದ್ರೆ ಜಾಸ್ತಿ ಆಗಿಬಿಡ್ತಾವೆ ಅಂತೇಳಿ. 8 ಗಂಟೆಗೆ ಕರೆಕ್ಟಾಗಿ ಅಲಾರಾಮ್ ಹೊಡೆದ ತಕ್ಷಣ ನಾನು ಈಕಿನ ಬಿಡಕ್ಕೆ ಹೋಗ್ತೀನಿ. ಇವತ್ತು ಅಷ್ಟೇ ಅಲಾರಾಮ್ ಹೊಡಿತು. ಇವಾಗ ನಾನು ಈಕಿನ ಸ್ಕೂಲಿಗೆ ಬಿಡಕ್ಕೆ ಹೊಂಟೀನಿ. ಸಾನ್ವಿ ದಿನ ಏನಂದ್ರೆ ಹೋಗೋಕ್ಕೂ ಮುಂಚೆ ಅವ್ರ ಅಪ್ಪಗ ನನಗೆ ಇಬ್ಬರಿಗೂ ಹಗ್ ಮಾಡಿ ಆಮೇಲೆ ಬಾಯ್ ಅಂಥೇಳಿ ಸ್ಕೂಲಿಗೆ ಹೋಗ್ತಾಳು. ಆಕಿನ ಬಸ್ ಹತ್ತಿಸಿ ಬಂದಾದ್ಮೇಲೆ ಅಡುಗೆ ಕೆಲಸನ ನಾನು ಶುರು ಮಾಡ್ಕೊಂಡಿದ್ನಿ. ಪುಂಡಿ ಪಲ್ಯ ಮಾಡಿಟ್ಟಿದ್ನಿ. ಇವಾಗ ರೊಟ್ಟಿ ಬಡಿಯತ್ತನ ನೋಡ್ರಿ. ಮಧ್ಯಾಹ್ನಕ್ಕೆ ರೊಟ್ಟಿ, ಪುಂಡಿ ಪಲ್ಯ ಮತ್ತು ಚಿತ್ರಾನ್ನ ಮಾಡಿದ್ನಲ್ಲ. ಹಾಗಾಗಿ ಅನ್ನ ಸಾಂಬಾರು ಏನು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಆಗ್ತದಂತೇಳಿ ಮಾಡಲಿಲ್ಲ. ಪುಂಡಿ ಪಲ್ಯ ಅಂತೂ ಹಿಂದಿನ ದಿವಸನ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನಷ್ಟು ಬೇಯಿಸ್ದಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ಈ ಕಡೆ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ನನಗಂತೂ ಅಗದಿ ಭಾಳ ಫೇವ್ರೇಟ್ ಇದು ಪುಂಡಿ ಪಲ್ಯ ರೊಟ್ಟಿ. ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ. ನಾನಂತೂ ಇವತ್ತು ಚಿತ್ರಾನ್ನ ಬದಲಿ ರೊಟ್ಟಿನ ತಿಂದ ನೋಡ್ರಿ ನಾಷ್ಟಕ್ಕೆ. ಅಷ್ಟು ಇಷ್ಟ ನನಗೆ. ಮತ್ತು ಬೇರೆ ಪಲ್ಯ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಆದರೆ ಪುಂಡಿ ಪಲ್ಯ ಇತ್ತಂದ್ರೆ ಮುಗೀತು. ನನಗಂತೂ ರೊಟ್ಟಿ ತಿನ್ನೋಕೆ ಭಾಳ ಇಷ್ಟ ಆಗ್ತೈತಿ. ನಾನು ಚಿತ್ರಾನ್ನ ಮಾಡಿದ್ನೆಲ್ಲ ಅದನ್ನು ನಾನು ಮಧ್ಯಾಹ್ನ ತಿಂದ್ರಾತಂತೇಳಿ ಬೆಳಗ್ಗೆ ಬಿಸಿ ರೊಟ್ಟಿ ಮಾಡಿದ್ನೆಲ್ಲ ರೊಟ್ಟಿ ನಾನು ತಿಂದ್ಬಿಟ್ನೇನೆ. ರೊಟ್ಟಿ ಎಲ್ಲ ಮಾಡಿ ನಮ್ಮ ಮನೆಯವ್ರಿಗೆ ಹಂಗೆ ಲಂಚ್ ಬಾಕ್ಸನ್ನು ಎಲ್ಲ ರೆಡಿ ಮಾಡೀನಿ. ನಂದು ದಿನ 10 ಗಂಟೆ ಒಳಗೆ ಅಡುಗೆ ನಾಷ್ಟಾದ ಕೆಲಸ ಎಲ್ಲ ಮುಗಿದು ಬಿಡ್ತೈತಿ. ಇನ್ನೇನಿದ್ರು ಕ್ಲೀನಿಂಗ್ ಕೆಲಸ ಇರ್ತೈತಿ. ನಮ್ಮ ಮನೆಯವ್ರು ಹೋದ್ಮೇಲೆ, ಸಾನ್ವಿ ಹೋದ್ಮೇಲೆ ನಾನು ನಿಧಾನಕ್ಕೆ ಕ್ಲೀನಿಂಗ್ ಕೆಲಸನ ಮಾಡ್ಕೋತೀನಿ. ಈ ಕಡೆ ಕ್ಲೀನಿಂಗ್ ಕೆಲಸ ಮಾಡೋಕ್ಕತ್ರ ಹೊರಗಡೆ ಕೆಲಸ ಆಗಂಗಿಲ್ಲ. ಹಾಗಾಗಿ ಫಸ್ಟ್ ಅವನ್ನೆರಡೂ ಮಾಡಿ ಆಮೇಲೆ ನಾನು ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿರ್ತೀನಿ. ಸಾನ್ವಿ 8 ಗಂಟೆಗೆ ಹೋಗ್ತಾಳು. ನಮ್ಮ ಮನೆಯವರ 9 ಗಂಟೆ 9:15 ಹೋಗ್ತಾರು. ಅವ್ರು ಹೋಗ್ಬಿಡ್ಕ ಎಲ್ಲ ರೆಡಿ ಆಗ್ಬೇಕು ನೋಡ್ರಿ. ಮಧ್ಯಾಹ್ನದ ಊಟ ಎಲ್ಲ ರೆಡಿ ಇರಬೇಕು. ಯಾಕಂದ್ರೆ ಅವ್ರು ಬಾಕ್ಸ್ ತೊಗೊಂಡು ಹೋಗ್ತಾರಲ್ಲ. ಹಾಗಾಗಿ ಬೇಗನೆ ಅಕ್ಕಿನ ಬಿಟ್ಟು ಬಂದಕ್ಕೆ ನಾನು ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ಹಂಗಂಗೆ ಪಾತ್ರೆಗಳೆಲ್ಲ ತೊಳ್ಕೊಂಡಿರೋದ್ರಿಂದ ಅಷ್ಟೊಂದು ಪಾತ್ರೆಗಳೇನು ಇರೋದಿಲ್ಲ. ಅವ್ರು ಹೋದ್ಮೇಲೆ ಕಸ ಗುಡಿಸಿ ಒರೆಸಿ ಆಮೇಲೆ ಪೂಜೆ ಗೀಜೆ ಮಾಡ್ಕೊಂಡಿರ್ತೀನಿ. ಇಲ್ಲಾಂದ್ರೆ ಅವರು ಒಂದೊಂದು ಸರಿ ಪೂಜೆ ಮಾಡಿ ಹೋಗ್ತಾರೆ ನಮ್ಮ ಮನೆಯವರು. ಆಮೇಲಿಂದ ನಂದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು, ಬಟ್ಟೆ ಮಡ್ಸೋದು ಇಷ್ಟೇ ಇರ್ತದೆ ನೋಡ್ರಿ ಕೆಲಸ.
ಇವತ್ತು ಬೆಳಗ್ಗಿನ ಒಂದು ಲೋಡ ಆಲ್ರೆಡಿ ನಾನು ವಾಶ್ಗೆ ಹಾಕಿದ್ನಿ. ಬೆಡ್ಶೀಟ್ ಆಮೇಲೆ ಬ್ಲ್ಯಾಂಕೆಟ್ಗಳು ಹಾಕಿದ್ನಿ ವಾಶ್ಗೆ. ಅವು ವಾಶ್ ಆಗಿದ್ದು ಇವಾಗ ಒಂದು ತೆಗೆದು ಒಣಗಿ ಹಾಕಿ ಡೈಲಿ ಯೂಸ್ ಮಾಡೋ ಬಟ್ಟೆಗಳ್ನ ವಾಶ್ಗೆ ಹಾಕ್ಬೇಕು ನೋಡ್ರಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದೈತೆ ನಂದು. ಸ್ನಾನನೂ ಮಾಡ್ಕೊಂಡು ಬಂದಿದ್ನಿ. ಟಿ ವಿ ನೋಡ್ಕೋ ಅಂತ ನಾನು ಕೆಲಸನ ಮಾಡ್ಕೊಕತ್ತೀನಿ ನೋಡ್ರಿ. ಹಂಗೆ ಲಾಸ್ಟ್ ವೀಡಿಯೋದಾಗ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರಿ, ನೀವು ತಮ್ನೇಲು ಮತ್ತು ಎಡಿಟಿಂಗ ಯಾವ ಆ್ಯಪ್ ಒಳಗೆ ಮಾಡ್ತೀರಿ ಅಂತೇಳಿ. ನಾನು ಮುಂಚೆಯಿಂದನೂ ಕೈನ್ ಮಾಸ್ಟರ್ ಒಳಗನ ಎಡಿಟ್ ಮಾಡ್ತೀನಿ ವೀಡಿಯೋನ. ಆದ್ರೆ ಮುಂಚೆ ತಮ್ನೇಲು ನಾನು ಇನ್ಶಾರ್ಟ್ ಒಳಗೆ ಮಾಡ್ತಿದ್ನಿ. ಇವಾಗೆಲ್ಲ ChatGPT ಒಳಗೆ ಮಾಡತ್ತೇನೆ ನೋಡ್ರಿ. ಯಾಕಂದ್ರೆ ಅದಕ್ಕೆ ನಾವು ಫೋಟೋಸ್ ಅಷ್ಟು ಅಪ್ಡೇಟ್ ಮಾಡಿ ನಮ್ಗೆ ಏನು ಬೇಕಲ್ಲ ಆ ಥರ ನಾವು ಅಲ್ಲಿ ಕೆಳಗಡೆ ಬರೆದು ಹಾಕಿಬಿಟ್ರೆ ಅದು ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ತಮ್ನೇಲ್ನ ರೆಡಿ ಮಾಡಿ ಕೊಟ್ಬಿಡ್ತೈತಿ. ChatGPT ಇರೋದ್ರಿಂದ ಅದೊಂದು ಕೆಲಸ ಕಡಿಮೆ ನೋಡ್ರಿ. ನಾನು ಅದ್ರೊಳಗೆ ಮಾಡ್ತೇನೆ ನೋಡ್ರಿ ತಮ್ನೇಲು. ಇವಾಗ ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ಹೇಳಕತ್ತೀನಿ. ಅಡುಗೆ ಮನೆ ಸಿಂಕ್ ಹತ್ರ ಸೋರಾಕತ್ತಿತ್ತು. ಅದು ಕೆಳಗಡೆ ಎಲ್ಲ ನೀರು ನಿಂತ್ಕೊಂಡು ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಹಿಂದಿನ ದಿವಸ ಎಮ್ಸಿಲ್ ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ಮುಂಚೆ ಒಂದು ಸಾರಿ ಎಮ್ಸಿಲನ್ನು ತಂದು ಹಚ್ಚಿದ್ದೀವಿ ನಾವಲ್ಲೇ. ಆದರೆ ಅದು ಡೈಲಿ ನೀರು ಬಿದ್ದು ಬಿದ್ದು ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಎಮ್ಸಿಲ್ ಕಿಳಂಗಿಲ್ಲ ಅಂತ ಹೇಳ್ತಾರೋ, ಆದರೂ ನಾನು ಕಿತ್ತುಬಿಟ್ಟಿತ್ತು ನೋಡ್ರಿ ಅಲ್ಲಿ. ಅದಕ್ಕೆ ಇನ್ನೊಂದು ತೊಗೊಂಡು ಬರ್ರಿ ಅಂತ ಹೇಳಿದ್ನಿ. ಯಾಕಂದ್ರೆ ಕೆಳಗಡೆ ನಾನೆಲ್ಲ ಹಿಟ್ಟದು ಎಲ್ಲ ಇಟ್ಕೊಂಡಿರ್ತಾನಲ್ಲ, ಶಾವ್ಗೆ ಹಿಟ್ಟು ಶಾಂಡ್ಗಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದು ನೀರು ಬಿದ್ದರೆ ಎಲ್ಲ ಹಾಳಾಗಿಬಿಡ್ತಾವೆ. ಅದಕ್ಕೋಸ್ಕರ ಅವ್ರಿಗೆ ತರಕ್ಕೆ ಹೇಳಿದ್ನಿ. ತೊಗೊಂಡು ಬಂದಿದ್ದರು. 2 ಪ್ಯಾಕ್ ಇರ್ತಾವ. ಅದ್ರೊಳಗೆ ನಾನು ಎರಡೂ ಅವನ್ನ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ತೋರಿಸಿದ್ರು ನನಗೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂಥೇಳಿ. ಹಾಗಾಗಿ ಫಸ್ಟ್ ಎರಡೂ ಓಪನ್ ಮಾಡಿಕೊಂಡು ಎರಡೂ ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಅದು ಮಿಕ್ಸ್ ಆದಮೇಲೆ ಮೆತ್ತಗಾಗ್ತತಿ. ಆಮೇಲೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ನೋಡ್ರಿ. ಇಲ್ಲೇ ನಾನು ಅದು ಸಿಂಕ್ದಂದು ಏನು ನಲ್ಲಿ ಐತಲ್ಲ ಅದು ಸೋರ್ತತಿ ಯಾವಾಗಲೂ. ಅದಕ್ಕೋಸ್ಕರ ಅಲ್ಲಿ ನೀರು ಬಿದ್ದು ಬಿದ್ದು ಕಿತ್ತೋಗ್ಬಿಟ್ಟಿತ್ತದ. ಇವಾಗ ಇನ್ನೊಂದು ಹಚ್ಚತ್ತೇನೆ ನೋಡ್ರಿ. ಇದೇನು ಜಾಸ್ತಿ ಏನಲ್ಲ ದುಡ್ಡು, ಒಂದು 10 ರೂಪಾಯಿನ 15 ರೂಪಾಯಿ ಐತೆ ಅಷ್ಟೇ ಇದು. ಅದಕ್ಕೋಸ್ಕರ ತರಕ್ಕೆ ಹೇಳಿದ್ದು ನಮ್ಮ ಮನೆಯವ್ರಿಗೆ. ಲಾಸ್ಟ್ ಟೈಮ್ ನಾನು 2 ಪ್ಯಾಕೆಟ್ ತರಿಸಿ ಹಚ್ಚಿದ್ನಿ. ಅದರೊಳಗಂತೂ ಒಂದು ಕಿತ್ತ ಹೋತು ನೋಡ್ರಿ ಅದು. ಈಗ ಇನ್ನೊಂದು ಹಚ್ಚಾಕತ್ತೀನಿ. ಅದೆಲ್ಲ ಹಚ್ಚಿ ಡ್ರೈ ಆಗಕ್ಕೆ ಬಿಟ್ನಿ. ಯಾಕಂದ್ರೆ ಪಾತ್ರೆ ಎಲ್ಲ ತೊಳೆಯಂಗಿಲ್ಲ. ಅದಾದಮೇಲೆ ನೀರು ಬೀಳಬಾರ್ದು ಡ್ರೈ ಆಗೋವರೆಗೂ. ಹಾಗಾಗಿ ಒಂದು ಎಡ ಇದ್ದೋಲ್ಲ ತಾಟ ಅವನ್ನೆಲ್ಲನೂ ಹಾಗೆ ಇಟ್ಟು ಅದನ್ನು ಅಂಟಿಸಿ ಬನ್ನಿ ಸಂಜೆ ಮುಂದೆ ತೊಳೆದ್ರೆ ಆತಂತೇಳಿ. ಇವಾಗ ಹಿಂದಿನ ದಿವಸದ ಏನು ಬಟ್ಟೆಗಳೆಲ್ಲ ಒಗ್ದಿದ್ದು ತೆಗೆದಿಟ್ಕೊಂಡಿದ್ನಲ್ಲ ಅವನ್ನ ಇವಾಗೆಲ್ಲನೂ ಮಡಿಸಿ ಎತ್ತಿಟ್ಕೊಳಕತ್ತೀನಿ. ಹಂಗೆ ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.